ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ಹನಿ ಟ್ರಾಪ್ ನ ಹೊಸ ಎಪಿಸೋಡ್ ನ ಸ್ಟೋರಿ ರೋಚಕವಾಗಿದೆ. ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಹನಿ ಟ್ರಾಪ್ ನ ಆ ಸ್ಟೋರಿ ಒಂದ್ ರೀತಿ ರೋಚಕವಾಗಿದೆ. ಸಚಿವನೊಬ್ಬನ ಹನಿ ಟ್ರಾಪ್ ನ ಫುಲ್ ಎಪಿಸೋಡ್ ತೆರೆಗೆದು. ಎಪಿಸೋಡ್ ನಲ್ಲಿ ಸಚಿವ ಮಹಿಳೆ ಪ್ರಭಾವಿ ಪಾತ್ರ ಬಹಿರಂಗವಾಗಿದೆ. ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ಪ್ರಮುಖವಾಗಿ ಒಂದು ಕಡೆ ಈ ಹನಿ ಟ್ರಾಪ್ ನ ಆ ಒಂದು ಸ್ಟೋರಿ ಹೇಗಿದೆ ಅಂದ್ರೆ ಅದರ ಹಿಂದೆ ಯಾರಿದ್ರು, ಏನು ಎತ್ತ ಅನ್ನುವಂತಹ ವಿಚಾರವಾಗಿ ಅದರ ಎಪಿಸೋಡ್ ಒಂದ್ ಕಡೆ ರೋಚಕವಾಗಿರುವಂತದ್ದು. ಈ ಎಪಿಸೋಡ್ ನಲ್ಲಿ ಸಚಿವ ಮಹಿಳೆ ಪ್ರಭಾವಿ ಪಾತ್ರ ಕೂಡ ಬಹಿರಂಗವಾಗಿದೆ. ಆ ಸಚಿವನ ಹನಿ ಹನಿ ಕಹಾನಿ ಇದು. ಕಾಂಗ್ರೆಸ್ನ ಪ್ರಭಾವಿ ನಾಯಕನ ಕೈಯಲ್ಲಿದೆಯಂತೆ ಹನಿ ಸಿಡಿ. ಈಗ ಮತ್ತೆ ಸಿಡಿ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಆ ಸಚಿವನ ಹನಿ ಹನಿ ಕಹಾನಿ ಇದು. ಕಾಂಗ್ರೆಸ್ನ ಪ್ರಭಾವಿ ನಾಯಕನ ಕೈಯಲ್ಲಿದೆಯಂತೆ ಹನಿ ಸಿಡಿ. ಹನಿ ಸಿಡಿಯಲ್ಲಿ ಸಚಿವ ಮತ್ತು ಮಹಿಳೆಯ ಖಾಸಗಿ ಕ್ಷಣಗಳಿವೆಯಾಗಿದ್ರೆ ಅವರಿಬ್ಬರ ಖಾಸಗಿ ಕ್ಷಣಗಳು ಆ ಸಿಡಿಯಲ್ಲಿದೆಯಾ? ಹನಿ ಟ್ರಾಪ್ ಅನ್ನುವಂಥದ್ದು ಸದನದಲ್ಲಿ ಸದ್ದು ಮಾಡಿದ್ದೇ ತಡ. ಈಗ ರಾಜ್ಯದಲ್ಲೆಲ್ಲ ಕೂಡ ಹನಿಯದ್ದೇ ವಿಚಾರ. ಹನಿ ಹನಿ ಎಪಿಸೋಡ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಆ ಮಹಿಳೆಗೂ ಸಚಿವನಿಗೂ ಏನ್ ಸಂಬಂಧ ಹಾಗಿದ್ರೆ? ಸಚಿವನಿಗೂ ಮಹಿಳೆಗೂ ಮೊದಲೇ ಪರಿಚಯವಿತ್ತ? ಈ ಹನಿ ಎಪಿಸೋಡ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲೇ ಇವರಿಬ್ಬರಿಗೂ ಪರಿಚಯ ಇತ್ತ, ಸಚಿವನಿಗೂ ಹಾಗೆ ಮಹಿಳೆಗೂ. ಪರಿಚಯದ ಮಹಿಳೆಯೇ ಸಚಿವನಿಗೆ ಹನಿ ಬಲೆಯನ್ನ ಬೀಸ್ಬಿಟ್ಲ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ ಮಹಿಳೆ ಪ್ರಭಾವಿ ನಾಯಕನ ಸಂಪರ್ಕಕ್ಕೆ ಬಂದಿದ್ ಯಾವಾಗ? ಹಸಿ ಬಿಸಿ ದೃಶ್ಯ ಆ ಸೀರಿಯಲ್ ಇದೆಯಾ? ಹಸಿ ಬಿಸಿ ಹನಿ ಕಹಾನಿಯ ಸೀರಿಯಲ್ ಇದೆಯಾ? ಪರಿಚಯದ ಮಹಿಳೆಯಿಂದಲೇ ಹನಿ ಬಲೆಗೆ ಬಿದ್ದುಬಿಟ್ರ ಹಾಗಿದ್ರೆ? ಪ್ರಭಾವಿ ನಾಯಕನ ಪ್ಲಾನ್ ಅಂತೆಯೇ ಹನಿ ಟ್ರಾಪ್ ನಡೀತಾ. ಹನಿ ಟ್ರಾಪ್ಗೂ ಮೊದಲೇ ಪ್ರಭಾವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಏನಾದ್ರೂ ಭೇಟಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆ. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ದಿನದಿಂದ ದಿನಕ್ಕೆ ಹನಿ ಟ್ರಾಪ್ ಅನ್ನುವಂಥದ್ದು ಹೊಸದಾದ ಎಪಿಸೋಡ್ ಗಳನ್ನೇ ಪಡ್ಕೊಂಡು ಹೋಗ್ತಿದೆ. ಇದ್ರೆ ಹನಿ ಟ್ರಾಪ್ ಯಾವ ರೀತಿ ಮಾಡ್ಲಾಗುತ್ತೆ, ಹೇಗ್ ಮಾಡ್ಲಾಗುತ್ತೆ, ರಾಜ್ಯದಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಇವ್ರುಗಳು, ಯಾಕೆ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ ಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸುವಂತದ್ದಾದ್ರೆ ಇಲ್ಲಿ ಒಂದ್ ರೀತಿ ಅವೆಲ್ಲ ಸ್ಟೋರಿಗಳು ಕೂಡ ರೋಚಕವಾಗಿರುತ್ತೆ. ಈಗ ನಾವು ಕಾಣ್ತಾ ಇರುವಂತದ್ದು ಸಚಿವರೊಬ್ಬರ ಫುಲ್ ಹನಿ ಕಹಾನಿಯನ್ನ, ಆ ಟ್ರಾಪ್ ನ ಫುಲ್ ಎಪಿಸೋಡ್ ಅನ್ನ ನಿಮ್ಮ ಮುಂದೆ ತೆರೆದಿರ್ತಾ ಇರುವಂತದ್ದು. ಹನಿ ಟ್ರಾಪ್ ಕೇಸ್ ವಿಚಾರವಾಗಿ ಈಗ ಸಚಿವ ವಿಲ ಅಂತ ಒದ್ದಾಡುವ ರೀತಿಯಾಗಿದೆ. ಪ್ರಭಾವಿ ನಾಯಕ ಕಿಲ ಕಿಲ ಅಂತ ಖುಷಿ ಪಡೋ ರೀತಿಯಾಗಿದೆ. ಮಹಿಳೆ ಜೊತೆಗಿನ ಖಾಸಗಿ ಕ್ಷಣದ ಸಿಡಿ ಸಚಿವನಿಗೆ ತಲುಪ್ತಾ ಹಾಗಿದ್ರೆ ಇದರಿಂದ ಆ ಸಚಿವ ವಿಲ ಒದ್ದಾಡುವ ರೀತಿ ಆಗ್ತಿದ್ಯಾ? ಸಚಿವನಿಗೆ ಎಂಎಲ್ಎ ಮೂಲಕ ಸಿಡಿಯನ್ನ ಪ್ರಭಾವಿ ನಾಯಕ ತಲುಪಿಸಿದ್ದಾನ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇಲ್ಲಿ ಆ ಪ್ರಭಾವಿ ನಾಯಕ ಯಾರು, ಆ ಸಚಿವ ಯಾರು, ಮತ್ತೊಬ್ಬ ಶಾಸಕ ಯಾರು ಅನ್ನುವಂಥದ್ದು. ಹನಿ ಕಹಾನಿಗೂ ಮುನ್ನ ಸಚಿವ ಶಾಸಕರ ಮಧ್ಯೆ ಭಾರಿ ವಾರ್ ನಡೆದಿದೆ. ಸಚಿವ ಶಾಸಕನ ವಾರ್ ಮಧ್ಯೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಬ್ಬ ಶಾಸಕ. ಇಲ್ಲೇನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಶಾಸಕ ಯಾರು, ಸಚಿವ ಯಾರು, ಪ್ರಭಾವಿ ಯಾರು, ಮಹಿಳೆ ಯಾರು? ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಎಪಿಸೋಡ್ ತೆರೆದುಕೊಳ್ತಿದೆ. ಸಚಿವ, ಮಹಿಳೆ, ಪ್ರಭಾವಿ, ಶಾಸಕ ಇವರೆಲ್ಲರ ಪಾತ್ರ ಕೂಡ ಬಹಿರಂಗವಾಗ್ತಿದೆ ಇಲ್ಲಿ. ಈ ಹನಿ ಹನಿ ಕಹಾನಿಯ ವಿಚಾರವಾಗಿ ನೋಡೋದಾದ್ರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕನ ಕೈಯಲ್ಲಿದೆಯಂತೆ ಈ ಹನಿ ಸಿಡಿ. ಹನಿ ಸಿಡಿಯಲ್ಲಿರುವಂತ ಸಚಿವ ಯಾರು, ಮಹಿಳೆ ಯಾರು? ಆ ಹಸಿ ಬಿಸಿ ದೃಶ್ಯವನ್ನ ಇಟ್ಕೊಂಡು ಸಚಿವನಿಗೆ ಬೆದರಿಕೆ ಹಾಕ್ಲಾಯ್ತಾ ಅಥವಾ ಶಾಸಕನ ಮುಂದೆ ಆ ಸಿಡಿ ಕಳುಹಿಸಿಕೊಡ್ಲಾಯ್ತಾ? ಸಚಿವ ಶಾಸಕನ ಮಧ್ಯೆ ಭಾರಿ ವಾರ್ ನಡೆದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಈ ಹನಿ ಸಿಡಿಯಲ್ಲಿ ಸಚಿವ ಮತ್ತು ಮಹಿಳೆಯ ಖಾಸಗಿ ಕ್ಷಣಗಳಿವೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಮೇಲ್ನೋಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು, ಆದ್ರೆ ಮಹಿಳೆಗೂ ಸಚಿವನಿಗೂ ಏನ್ ಸಂಬಂಧ ಇತ್ತು ಅಂತ ನೋಡೋದಾದ್ರೆ ಮೊದಲೇ ಸಚಿವರಿಗೂ ಮಹಿಳೆಗೂ ಪರಿಚಯವಿತ್ತ ಅನ್ನುವಂತಹ ಪ್ರಶ್ನೆ. ಪರಿಚಯದ ಮಹಿಳೆಯಿಂದಲೇ, ಯಾಕಂದ್ರೆ ಅಷ್ಟು ಈಸಿಯಾಗಿ ಹೊಸ ಹೆಣ್ಣು ಹೋಯ್ತು ಅಂತಂದ್ರೆ ನಂಬೋದು ಬಹಳ ಕಷ್ಟ ಆಗಿರುತ್ತೆ. ಜೊತೆಲಿದ್ದಂತವ್ರಾದ್ರೆ ನಮಗೆ ಮೋಸ ಮಾಡಲ್ಲ, ದ್ರೋಹ ಬಗೆಯಲ್ಲ ಅಂತ ಕೆಲವೊಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆದ್ರೆ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡ್ತಾರೆ. ಈ ಪ್ರಪಂಚ ಹಣದ ಮೇಲೆ ನಿಂತಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನ ಹರಿಸಬೇಕಾಗುತ್ತೆ. ಮಹಿಳೆಗೆ ಅವಶ್ಯಕತೆ ಇದ್ದಷ್ಟು ಹಣ ಸಿಕ್ಕಿದ್ರೆ ಆಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾಳೆ. ಈ ಹನಿ ಟ್ರಾಪ್ ವಿಚಾರವಾಗಿ ಹಣ್ಣನ್ನ ತೋರಿಸಿ ಹೆಂಗೆ ನಾವು ಬೇರೆಯವರನ್ನ ಸೆಳೆಯೋದಕ್ಕೆ ನೋಡ್ತೀವೋ ಹಂಗೆ ಹೆಣ್ಣನ್ನ ತೋರಿಸಿ ರಾಜಕಾರಣಿಗಳನ್ನ, ಪ್ರಭಾವಿಗಳನ್ನ, ಹಾಗೆ ಗಣ್ಯ ವ್ಯಕ್ತಿಗಳನ್ನ, ಬಿಸ್ನೆಸ್ ಮ್ಯಾನ್ ಗಳನ್ನ ಸೆಳೆಯುವಂತ ಒಂದು ಅತಿ ದೊಡ್ಡ ಬಿಸ್ನೆಸ್ ಅನ್ನ ಈ ಗ್ಯಾಂಗ್ ಮಾಡ್ಕೊಂಡಿರುವಂತದ್ದು. ಹಾಗೆ ಯಾರಾದ್ರೂ ಒಬ್ರು ಗರ್ಜಿಸ್ತಾ ಇದಾರೆ, ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅವರನ್ನ ಮಣಿಸ್ಬೇಕು ಅಂತಂದ್ರೆ ಸೊ ಈ ಹನಿ ಅನ್ನುವಂತ ಹೆಣ್ಣಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಸೊ ಈಗ ಪರಿಚಯದ ಮಹಿಳೆಯ ಸಚಿವನಿಗೆ ಈ ಹನಿ ಬಲೆಯನ್ನ ಬೀಸಿದ್ಲಾ ಅನ್ನುವಂತ ಒಂದು ಪ್ರಶ್ನೆ. ಆ ಮಹಿಳೆ ಪ್ರಭಾವಿ ನಾಯಕನ ಸಂಪರ್ಕಕ್ಕೆ ಯಾವಾಗ ಬಂದ್ಲು, ಹೇಗ್ ಬಂದ್ಲು, ಆ ಪ್ರಭಾವಿ ನಾಯಕನ ಪ್ಲಾನ್ ಅಂತೆಯೇ ಹನಿ ಟ್ರಾಪ್ ನಡೀತಾ, ಇದೇ ರೀತಿಯಾಗಿ ಅವ್ರನ್ನ ಹನಿ ಟ್ರಾಪ್ ಮಾಡಬೇಕು, ಈ ರೀತಿಯಾಗಿ ಕೆಡ್ಡಾಗೆ ಬೀಳಿಸಬೇಕು, ಆತನ ಜೊತೆ ಹಸಿ ಬಿಸಿ ದೃಶ್ಯಗಳು ಹೀಗೆ ಇರಬೇಕು ಅನ್ನುವ ವಿಚಾರವಾಗಿ ಹನಿ ಟ್ರಾಪ್ಗೂ ಮೊದಲೇ ಪ್ರಭಾವಿಯನ್ನ ಭೇಟಿಯಾಗಿದ್ಲ ಮಹಿಳೆ. ಪ್ರಭಾವಿ ಹೇಳಿದಂತಹ ಸೂಚನೆಯ ಮೇರೆಗೆ ಆತ ಕೊಟ್ಟಂತ ಡೈರೆಕ್ಷನ್ ನಲ್ಲೇ ಆಕೆ ಹನಿ ಟ್ರಾಪ್ ಮಾಡೋದಕ್ಕೆ ಮುಂದಾದ್ಲ ಅನ್ನುವಂತಹ ವಿಚಾರ. ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ತನಿಖೆ ಕೊಡಬಹುದು, ತನಿಖೆ ನಡೆಸುವ ವಿಚಾರವಾಗಿ ಅಕಸ್ಮಾತ್ ಏನಾದ್ರೂ ಈ ಒಂದು ಸಚಿವನ ಜೊತೆ ಆ ಯುವತಿ ಹಾಗೆ ಸಚಿವ ಇಬ್ಬರ ಹಸಿ ಬಿಸಿ ದೃಶ್ಯ ಇರುವಂತದ್ದೆಲ್ಲಾದ್ರೂ ವೈರಲ್ ಆಯ್ತು ಅಂತಂದ್ರೆ ಬಹಳ ದೊಡ್ಡ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು. ಆದ್ರೆ ಕಾಂಗ್ರೆಸ್ ನಾಯಕನ ಕೈಯಲ್ಲೇ ಹಸಿ ಬಿಸಿ ದೃಶ್ಯದ ಸಿಡಿ ಇರುವಂತದ್ದು. ಈ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿರ್ಬೋದು ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ಹನಿ ಟ್ರಾಪ್ ಅನ್ನುವಂಥದ್ದು ಸದನದಲ್ಲಿ ಗದ್ದಲ ಉಂಟು ಮಾಡಿತ್ತು ಒಂದು. ಅದಾದ ನಂತರವಾಗಿ ತನಿಖೆ ಯಾರಿಗೆ ಕೊಡ್ತಾರೆ ಅನ್ನೋದು, ರಾಜಣ್ಣ ಅವರು ಯಾಕಿನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು, ಅದಾದ ಮೇಲೆ ಗೃಹ ಇಲಾಖೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಈ ರೀತಿ ಹಂತವಾಗಿತ್ತು. ಆದ್ರೆ ಈಗ ಇದರ ಎಪಿಸೋಡೇ ಬದಲಾಗಿದೆ, ಟ್ವಿಸ್ಟೇ ಬೇರೆ ತರದ ಆಗೋಗ್ಬಿಟ್ಟಿದೆ. ಇಲ್ಲಿ ಸಚಿವನ ಹಾಗೆ ಮಹಿಳೆಯ ಹಸಿ ಬಿಸಿ ದೃಶ್ಯ ಇರುವಂತ ಆ ಸಿಡಿ ಓರ್ವ ಪ್ರಭಾವಿ ನಾಯಕನ ಕೈಲಿದೆ, ಕಾಂಗ್ರೆಸ್ ಪ್ರಭಾವಿ ನಾಯಕನ ಕೈಲಿದೆ. ಸೊ ಹಾಗಾಗಿ ಈ ಹನಿ ಬಲೆಗೆ ಬಿದ್ದಿರುವಂತ ಸಚಿವ ಯಾರು, ಆ ಮಹಿಳೆ ಯಾರು, ಆ ಪ್ರಭಾವಿ ನಾಯಕ ಯಾರು, ಅದರ ಜೊತೆಗೆ ಮಧ್ಯ ಪ್ರವೇಶ ಮಾಡಿರುವಂತ ಶಾಸಕರುಗಳು ಯಾರು ಅನ್ನುವಂತ ಪ್ರಶ್ನೆಯೇ ರೋಚಕವಾಗಿದೆ. ಸಚಿವ ಕೆಎನ್ ರಾಜಣ್ಣರನ್ನ ಹನಿ ಟ್ರಾಪ್ ಮಾಡೋದಕ್ಕೆ ಯತ್ನಿಸಲಾಯಿತು ಅನ್ನುವಂತ ಆರೋಪ. ಇಂದು ಪೊಲೀಸರಿಗೆ ದೂರು ಕೊಡಲಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ತುಮಕೂರಿನಲ್ಲಿ ಸಹಕಾರ ಇಲಾಖೆ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ. ಸದನ ಮುಗಿದು 4 ದಿನ ಆದ್ರೂ ಕೂಡ ರಾಜಣ್ಣ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಿತ್ತು. ನಾನು ಸಾಕ್ಷಿ ಸಮೇತ ದಾಖಲೆ ಸಮೇತ ಎಲ್ಲವನ್ನ ಕೂಡ ಕೊಡ್ತೀನಿ ತನಿಖೆಗೆ ಅಂತ ಹೇಳ್ತಿದ್ದಂತ ರಾಜಣ್ಣ ಇದ್ದಕ್ಕಿದ್ದಾಗೆ ಗಪ್ಚುಪ್ ಆಗ್ಬಿಟ್ಟಿದ್ರು. ಸೊ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವಾಗಿ ತನಿಖೆ ಮಾಡ್ಬೇಕು ಅಂದ್ರೆ ದೂರು ಕೊಟ್ಟಿಲ್ಲ, ದೂರು ಕೊಡದಲ್ಲೇ ತನಿಖೆಗಿಳಿಯಲ್ಲ. ಸೊ ತನಿಖೆ ವಿಚಾರವಾಗಿ ಪರಮೇಶ್ವರ್ ಅವರು ಮೊದಲೇ ಹೇಳಿದ್ರು, ರಾಜಣ್ಣ ಅವರು ತನಿಖೆ ದೂರು ಕೊಟ್ರೆ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ, ತನಿಖೆಯನ್ನ ನಡೆಸ್ತೀವಿ ಅಂತ. ಈಗ ಸ್ವತಃ ಕೆಎನ್ ರಾಜಣ್ಣ ಅವರೇ ಕಂಪ್ಲೇಂಟ್ ಅನ್ನ ಬರೆದು, ಅಂದ್ರೆ ದೂರನ್ನ ಬರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ರಾಜಣ್ಣ ಅವರನ್ನ ಹನಿ ಟ್ರಾಪ್ ಮಾಡೋದಕ್ಕೆ ಯತ್ನಿಸಿದಂತ ವಿಚಾರವಾಗಿ ಅವರೇ ಸ್ವತಃ ಹೇಳಿದ್ದಾರೆ. ಸಿಎಂ ಅಲ್ಲೇ ಇದ್ದೆ, 4 ಗಂಟೆಯಿಂದ 7:30ವರೆಗೂ ಇದ್ದೆ. 4 o'clock ಇಂದ 7:30ವರೆಗೂ ಇದ್ದ ಅವ್ರ ಮನೇಲಿ. ನಮ್ ಬೆಳಿಗ್ಗೆ 6 ಗಂಟೆಗೆ ಒಂದು ಫೋನ್ ಮಾಡ್ತಾರೆ ಎಸ್ ಸರ್. ಈಗ ಲಕ್ನೋ ಲಾಯರ್ ಒಬ್ರು ಯಾರು ಲಕ್ನೋನವರು ಈ PIA ಸಲ್ಲಿಸ್ತಾ ಇದ್ದಾರೆ ಸರ್. ನೀವು ನೋಡಿದ್ರೆ ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ ಮಾಧ್ಯಮದವ್ರ ಸೃಷ್ಟಿ ಏನಂದ್ರೆ, ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ? ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳನ್ನ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ. ಗೊತ್ತಾಯ್ತಾ? ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈ ಹನಿ ಟ್ರಾಪ್ ವಿಚಾರಕ್ಕೆ ಹೊಸ ಎಪಿಸೋಡ್ ತೆರೆದುಕೊಂಡಿದೆ, ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೊ ಇಲ್ಲಿ ಒಂದು ಕಡೆ ಸಚಿವ ಆ ಮಹಿಳೆಯ ಖಾಸಗಿ ದೃಶ್ಯ ಇರುವಂತ ಸಿಡಿ ಓರ್ವ ಪ್ರಭಾವಿ ಕೈನ
ಪ್ರಭಾವಿ ನಾಯಕನ ಕೈಲಿದೆ ಅಂತ. ಇಲ್ಲಿ ಆ ಸಚಿವ ಯಾರು, ಮಹಿಳೆ ಯಾರು, ಶಾಸಕ ಯಾರು, ಪ್ರಭಾವಿ ಯಾರು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗ್ತಿದೆ. ಸೊ ಹನಿ ಟ್ರ್ಯಾಪ್ ವಿಚಾರವಾಗಿ ದಿನದಿಂದ ದಿನಕ್ಕೆ ಹೊಸ ಹೊಸ ಪುಟಗಳು ತೆರೆದುಕೊಳ್ಳೋದು ಹೋಗ್ತಿದೆ. ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ಏನ್ ಪ್ರಕರಣ ಇದೆ, ಈ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅಂತೂ ಸಿಗುತ್ತಾ ಇದೆ. ಒಂದ್ ಕಡೆ ಈಗ ಒಬ್ಬ ಸಚಿವರನ್ನ ಅವರು ಗೊತ್ತಿರ್ತಕ್ಕಂಥ ಮಹಿಳೆನೇ ಪದೇ ಪದೇ ಅವ್ರನ್ನ ಸಂಪರ್ಕ ಮಾಡಿದ್ರು. ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಇವ್ರನ್ನ ಹನಿ ಟ್ರ್ಯಾಪ್ಗೆ ಮಾಡಲಿಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಅಲ್ಲಿ ಒಂದಿಷ್ಟು ಖಾಸಗಿ ವಿಡಿಯೋಗಳು ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬೆಳಕಿಗೆ ಬರ್ತೇವೆ ಆ ಒಂದು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಆ ಖಾಸಗಿ ವಿಡಿಯೋ ಕೂಡ ಒಂದು ಶಾಸಕರ ಕೈಯಲ್ಲಿ ಸೇರಿದೆ ಅನ್ನುವಂಥದ್ದು. ಆ ಒಂದು ಶಾಸಕನ ಇಂದಲೇ ಒಂದ್ ಕಡೆ ಒಬ್ಬ ಸಚಿವರಿಗೂ ಕೂಡ ಗೊತ್ತಾಗಿ ಅವರ ಮಧ್ಯೆಯೂ ಕೂಡ ಒಂದಿಷ್ಟು ವಾರ್ ಶುರುವಾದಂತೆ ಕಾಣ್ತಾ ಇದೆ. ಆ ಒಂದು ಸಚಿವರು ಮತ್ತೆ ಶಾಸಕರ ನಡುವೆ ಕೂಡ ವಾರ್ ಶುರುವಾದಂತ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ಮಾಡಿಸಿರ್ತಕ್ಕಂಥ ಮಹಾನ್ ನಾಯಕನು ಒಂದ್ ಕಡೆ ಇವರು ಹನಿ ಟ್ರ್ಯಾಪ್ ಅಂತಕ್ಕಂಥ ಬಲೆಗೆ ಬಿದ್ರು ಅನ್ನುವಂತಹ ಖುಷಿಯಲ್ಲೂ ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಆ ಮಹಾನ್ ನಾಯಕ ಯಾರು, ಮತ್ತೆ ಆ ಪ್ರಭಾವಿ ನಾಯಕ ಯಾರು, ಮತ್ತೆ ಆ ಶಾಸಕರ ಖಾಸಗಿ ವಿಡಿಯೋ ಸಿಕ್ಕಿರ್ತಕ್ಕಂಥ ಶಾಸಕ ಯಾರು ಅನ್ನುವಂತ ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ಆ ಒಂದು ಖಾಸಗಿ ವಿಡಿಯೋದಲ್ಲಿ ಒಬ್ಬ ಮಹಿಳೆ ಅಂದ್ರೆ ಸಚಿವರಿಗೂ ಕೂಡ ಗೊತ್ತಿರ್ತಕ್ಕಂಥ ಮಹಿಳೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರು ಪದೇ ಪದೇ ಬರ್ತಾ ಇದ್ರು, ಅವ್ರದೇ ಆಗಿರ್ತಕ್ಕಂಥ ಕೆಲಸಗಳನ್ನ ಪೂರೈಸ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಹಲವಾರು ಬಾರಿ ಅವರು ಭೇಟಿ ಕೊಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅವರು ಹನಿ ಟ್ರ್ಯಾಪ್ಗೆ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ಆ ಒಂದು ಸಚಿವರನ್ನ ಭೇಟಿ ಮಾಡ್ತಾ ಇದ್ರು, ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಒಂದು ದಿನ ಒಂದು ಫಿಕ್ಸ್ ಮಾಡ್ಕೊಂಡು ಆ ರೀತಿ ಮಾಡಿದ ಸಂದರ್ಭದಲ್ಲಿ ಅವಾಗ ಅನುಮಾನಗಳು ಕೂಡ ಎಡೆ ಮಾಡಿಕೊಡ್ತವೆ. ಹಾಗಾಗಿ ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಅದು ಒಂದ್ ಕಡೆ ಖಾಸಗಿ ಆಗಿರೋ ಒಂದು ವಿಡಿಯೋ ಕೂಡ ಇದೆ ಅನ್ನುವಂತ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಅಂದ್ರೆ ಒಂದು ಸ್ಫೋಟಕವಾಗಿರ್ತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ನಿರ್ದಿಷ್ಟವಾಗಿ ಖಾಸಗಿ ವಿಡಿಯೋದಲ್ಲಿ ಯಾರು, ಆ ಸಚಿವರು ಯಾರು, ಆ ಶಾಸಕರು ಯಾರು, ಆ ಮಹಿಳೆ ಸಚಿವರಿಗೂ ಅವ್ರಿಗೆ ಏನ್ ಲಿಂಕ್ ಇತ್ತು, ಮೊದಲಿಗೆ ಪರಿಚಯ ಇತ್ತಾ ಅಥವಾ ಯಾವ ರೀತಿಯಾಗಿ ಅವ್ರ ಪಕ್ಷದವ್ರ ಅಥವಾ ಬೇರೆದವ್ರ ಅದು ಯಾವುದು ಕೂಡ ಇಲ್ಲ. ಆದ್ರೆ ಅಂತೂ ಶಾಸಕರು ಕೂಡ ಒಂದಿಷ್ಟು ಶಾಸಕರುಗಳು ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ, ವಾರ್ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹನಿ ಹುಡ್ಕೊಂಡು ಹೋದವರಿಗೆ ಟ್ರ್ಯಾಪ್ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಅನುಮಾನಗಳಿಗೆ ಮಾತ್ರ ಈ ಒಂದಿಷ್ಟು ಹೇಳಿಕೆಗಳು, ಈ ಒಂದು ಪ್ರಭಾವಿ ಸಚಿವರು, ಪ್ರಭಾವಿ ನಾಯಕರು ಇವೆಲ್ಲವೂ ಕೂಡ ಸ್ಪಷ್ಟ ಒಂದಿಷ್ಟು ಗೊಂದಲ ಕೂಡ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ಒಂದು ಕಡೆ ಸಚಿವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಅದಾದ ನಂತರವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಈಗ ಸದನದಲ್ಲಿ ಸದ್ದಾದ ನಂತರ ಹೊರಗೆ ಬಂದ ಮೇಲೆ ಅದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿತ್ತು. ಆದ್ರೆ ಈಗ ಅಂತೂ ಇಂತೂ ಫೈನಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ದೂರು ಕೊಟ್ಟ ನಂತರ ತನಿಖೆಯ ವಿಚಾರವಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ತಮ್ಮ ಪಕ್ಷದ ಶಾಸಕನ ಸಚಿವನ ವಿಚಾರವಾಗಿ ಕೇಳಿ ಬಂದಿರುವಂತಹ ಹನಿ ಟ್ರ್ಯಾಪ್ ವಿಚಾರ ಕಾದ್ ನೋಡ್ಬೇಕಾಗಿದೆ. ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ಬರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ. ಗೊತ್ತಾಯ್ತಾ? ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ವೋಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದ್ದಾವೆ ಅಂತ ಹೇಳಿದ್ದೀನಿ. ಅವ್ರ್ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನು ಒಂದು PAL ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ, ಅದು CBIಗೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PAL. ಅದು CBIಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು, ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ, ಬಟ್ ವಿನಾಕಾರಣ ಬೇರೆಯವ್ರನ್ನು ಸೇರಿಸಬಾರ್ದು. ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿಲಿರೋ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಿ ಅಷ್ಟೇ. ದೂರು ಇವತ್ತು ದಾಖಲಿಸ್ತೇನೆ.
ಎಲ್ಲಿ ಇವತ್ತು ಗೃಹ ಸಚಿವರು ಕೊಡ್ತೀನಿ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೆಯೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೇ CM ಉತ್ತರ ಇತ್ತು. CM ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಬಿಡು, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ದಕ್ಕೆ ಉತ್ತರ ಇದ್ದಿದ್ದು. ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು DCC ಬ್ಯಾಂಕ್ನಲ್ಲಿ ನಬಾರ್ಡ್ದು ಮತ್ತು ಇತರ ಮೀಟಿಂಗ್ಗಳಿತ್ತು. 4:15ಗೆ ಇಲ್ಲಿಗೆ ಬಂದೆ.